ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಕ್ಕೆ ಹೋಗ್ತಾ ಇದೆ. ಅದೇ ಡಿಸೆಂಬರ್ 10ರಂದು ಕಳೆದ ವರ್ಷ ಲಿಂಗಾಯತ ಸಮುದಾಯದ ಮೇಲೆ ಲಾಠಿ ಚಾರ್ಜನ್ನು ನಡೆಸಲಾಗಿತ್ತು. ಸೊ ಆ ವಿಷಯವಾಗಿ ಈ ಬಾರಿ ಏನಂತಂದರೆ ಚಳಿಗಾಲ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲೇ 2A ಮೀಸಲಾತಿಗಾಗಿ ಅವತ್ತು ಏನು ಹೋರಾಟವನ್ನು ನಡೆಸಿರ್ತಕ್ಕಂಥ ಸ್ವಾಮೀಜಿಗಳಿದ್ದಾರೆ. ಸೊ ಅವರು ಈ ಬಾರಿ ಏನಂತಂದರೆ ಅವತ್ತೇ ಏನಂತಂದರೆ ಕರಾಳ ದಿನವನ್ನು ಆಚರಣೆ ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜಯಮೃತ್ಯುಂಜಯ ಸ್ವಾಮಿಗಳಿದ್ದಾರೆ. ಸ್ವಾಮೀಜಿಗಳೇ, ಕರಾಳ ದಿನವನ್ನು ಆಚರಣೆ ಮಾಡೋಕ್ಕೆ ಹೋಗ್ತಾ ಇದ್ರಿ, ಯಾವ ರೀತಿ ಇರುತ್ತೆ, ಯಾವತ್ತು ಮಾಡ್ತೀರಿ, ಏನು ಅಂತ? ಕರಾಳ ಅಂತ ಶಬ್ದ ಬಳಸೋದಕ್ಕಿಂತ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ಆ ಹೆಸರಿಟ್ಟು ಅವತ್ತು ಪಂಚಮಸಾಲಿಗಳ ಮೌನ ಪಥಸಂಚಲನ ಅಂತೇಳಿ ಎಡಗೈಗೆ ಕಪ್ಪು ಬಟ್ಟೆಯನ್ನು, ಮುಖಕ್ಕೆ ಬಾಯಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಬಲಗೈಯಲ್ಲಿ ಚೆನ್ನಮ್ಮನ ಮತ್ತು ಪಂಚಮಸಾಲಿ ಧ್ವಜನ ಇಟ್ಕೊಂಡು ಒಂದು ಮೌನ ಪಥಸಂಚಲನ ಬೆಳಗ್ಗೆ 10 ಗಂಟೆಗೆ ಗಾಂಧಿ ಭವನದಿಂದ ಜಿಲ್ಲಾಧಿಕಾರಿ ಯಾವ ಸ್ಥಳ ತೋರಿಸ್ತಾರೋ ಅಲ್ಲಿವರೆಗೂ ಮೌನ ಪಥಸಂಚಲನ ಮಾಡ್ತೀವಿ. ಆ ಸ್ಥಳದಲ್ಲಿ ಹೋಗಿ ಮೌನ ಸತ್ಯಾಗ್ರಹವನ್ನು ಒಂದು ದಿನ ಮಟ್ಟಿಗೆ ನಾವು ಮಾಡಿ ನಮ್ಮ ನೋವನ್ನು ವ್ಯಕ್ತಪಡಿಸುವಂಥ ಕಾರ್ಯವನ್ನು ಅವತ್ತು ಮಾಡ್ತಿದ್ವಿ. ಕಾರಣ, ಲಿಂಗಾಯತರ ಮೇಲೆ ಇದುವರೆಗೂ ಸುಮಾರು 24 ಜನ ಮುಖ್ಯಮಂತ್ರಿಗಳು ಆಗಿವೆ ಕರ್ನಾಟಕದಲ್ಲಿ. ಬಹುತೇಕ ಯಾರು ಸಾಮಾಜಿಕ ನ್ಯಾಯ ಇದಕ್ಕೋಸ್ಕರ ಯಾರು ಲಿಂಗಾಯತರು ಬೀದಿಗಿಳಿದಿಲ್ಲ. ಫಸ್ಟ್ ಬೀದಿಗಿಳಿದಿದ್ದೇ ನಾವು ಪಂಚಮಸಾಲಿಗಳು. ನಮಗೆ 2A ಕೊಡಬೇಕು, ಮಲೆಗೌಡರಿಗೆ, ಗೌಡ್ ಲಿಂಗಾಯತರಿಗೆ, ದೀಕ್ಷೆ ಲಿಂಗಾಯತರಿಗೆ, ಪಂಚಮಸಾಲಿಗೆ 2A ಕೊಡ್ರಿ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೂ ಸಹ ಚತುರ್ಥ ಸಮಾಜ ಸೇರಿಕೊಂಡು ಎಲ್ಲರಿಗೂ OBC ಕೊಡಿರುವಂಥ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟಕ್ಕೆ ಅವರು ನ್ಯಾಯವನ್ನು ಕೊಡಬೇಕಾಗಿತ್ತು. ಕೊಡಲಿಕ್ಕಾಗದೆ ಹೋದರೆ ಸಮಯವನ್ನು ಕೇಳಬೇಕಾಗಿತ್ತು. ಸಮಯನೂ ಕೇಳೋಕ್ಕಾಗದೆ ಹೋದರೆ ಕೊನೆ ಉದಾಸೀನ ಮಾಡಿದರೂ ನಾವೇನು ಬೇಜಾರು ಹಾಕಿದ್ದಿಲ್ಲ. ಬಟ್ ಅಮಾಯಕ ಪೊಲೀಸರಿಗೆ ಕುಮ್ಮ ಕೊಟ್ಟು ಬಿನ್ ಡ್ರೆಸ್ ಮೇಲೆ ನಮ್ಮ ಹೋರಾಟಗಾರನ ಹೊಡೆಸಿದ್ದು, ಬಡಿಸಿದ್ದು, ಕೈಕಾಲು ಮುರಿಯಂಗೆ ಹೊಡೆದಿದ್ದು ಅದು ನಮಗೆ ಬಹಳ ನೋವು. ಬಹುತೇಕ ಲಿಂಗಾಯತ ಇತಿಹಾಸದಲ್ಲಿ ಇಂಥ ಘಟನೆ ಎಂದೂ ಆಗಿದ್ದಿಲ್ಲ. ಅಂದು 12ನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣವರು ಶರಣರ ಮೇಲೆ ದಬ್ಬಾಳಿಕೆ ಮಾಡಿದರು. ಅದಾದ ನಂತರ ಈ ಸಂವಿಧಾನ ಬಂದ ಮೇಲೆ ಫಸ್ಟ್ ಟೈಮ್ ಲಿಂಗಾಯತ ಮೇಲೆ ದೌರ್ಜನ್ಯ ಆಗಿದ್ದು. ಆ ಘಟನೆ ಮರಿಬಾರ್ದು. ಆ ಘಟನೆ ನೆನಪಿಸಿಕೊಂಡು ಮತ್ತೆ ಹೋರಾಟವನ್ನು ಜೀವಂತವಾಗಿ ಇಟ್ಕೊಳ್ತಾ ನ್ಯಾಯವನ್ನು ಕೇಳೋಕ್ಕೋಸ್ಕರವಾಗಿ ಹೋರಾಟ ಮುಂದುವರಿಸಬೇಕನ್ನೋ ಉದ್ದೇಶಕ್ಕೆ ಅವತ್ತು ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಒಂದು ಮೌನ ಪಥಸಂಚಲನವನ್ನು ಬೆಳಗಾವಿ ಗಾಂಧಿ ಭವನದಿಂದ ಬೆಳಗ್ಗೆ 10 ಗಂಟೆಗೆ ಆರಂಭ ಮಾಡ್ತಿದ್ವಿ. ಆ ಆರಂಭಕ್ಕೆ ತಾವೆಲ್ಲ ಪಂಚಮಸಾಲಿಗಳು, ಮಲೆಗೌಡರು, ಗೌಡ್ ಲಿಂಗಾಯತರು, ದೀಕ್ಷಾ ಲಿಂಗಾಯತರು ನೀವೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಈ ಮೂಲಕ ಕರೆ ಕೊಡ್ತೀನಿ. ಸ್ವಾಮೀಜಿ, ಅವತ್ತು ಲಾಠಿ ಚಾರ್ಜ್ ಆಯಿತು, ಸಾಕಷ್ಟು ಸಮಸ್ಯೆಗಳೆಲ್ಲ ಆಯಿತು. ಅವತ್ತು ನೀವು ಕೂಡ ಒಂದು ಆಗ್ರಹ ಮಾಡಿದ್ರಿ, ಯಾರು ಲಾಠಿ ಚಾರ್ಜ್ ಮಾಡಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅನ್ನೋವಂಥದ್ದು. 1 ವರ್ಷ ಆಯಿತು, ಇದುವರೆಗೂ ಕೂಡ ಏನೋ ಕ್ರಮ ಆಗಿಲ್ಲ. ಇದ್ದಂಥ ಪೊಲೀಸರಿಗೆ ಬಡ್ತಿ ಕೊಡುವಂಥ ವ್ಯವಸ್ಥೆ ಆಯಿತು, ಅವರಿಗೆ ರಿವಾರ್ಡನ್ನು ಕೊಡುವಂಥ ವ್ಯವಸ್ಥೆ ಆಯಿತು. ಈ ನಾಡಿನ ದುರಂತ ಅಂದರೆ ಕಾನೂನು ಬಾಹಿರವಾಗಿ ಹಲ್ಲೆ ಮಾಡಿದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ರಿ ಅಂತೇಳಿ ಮತ್ತು ಲಿಂಗಾಯತ ಕ್ಷಮೆ ಕೇಳಬೇಕು ಅಂತೇಳಿ 9 ದಿನ ನಾವು ಸತ್ಯಾಗ್ರಹ ಮಾಡಿದ್ವಿ ಅಂಬೇಡ್ಕರ್ ಉದ್ಯಾನವನದಲ್ಲಿ ಬೆಳಗಾವಿಯಲ್ಲಿ. ಸರ್ಕಾರ ಅದಕ್ಕೆ ಯಾವುದಕ್ಕೂ ಸ್ಪಂದನೆ ಮಾಡಲಿಲ್ಲ. ಅದಕ್ಕೆ ನಾವು ಕೋರ್ಟಿಗೆ ಮೊರೆ ಹೋದೆ, ಹೈಕೋರ್ಟ್ 2 ಬಾರಿ ಸರ್ಕಾರಕ್ಕೆ ಚೀಮಾರಿ ಆಗ್ತು. ನೀವು ಮಾಡಿರ್ತಕ್ಕಂಥದ್ದು ಸರಿಯಲ್ಲ, ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ಇವತ್ತು ಒಬ್ಬ ನಿವೃತ್ತ ನ್ಯಾಯಮೂರ್ತಿ ನೇಮಕ ಮಾಡಿ ಆದೇಶ ಮಾಡ್ತು. ಆ ಪ್ರಕಾರ ಸರ್ಕಾರ ನ್ಯಾಯಮೂರ್ತಿಗಳು ನೇಮಕ ಮಾಡ್ತು, ನ್ಯಾಯಮೂರ್ತಿಗಳು ತನಿಖೆ ಮಾಡಿದ್ದಾರೆ. ಆ ವರದಿಯನ್ನು ಸರ್ಕಾರಕ್ಕೆ ನಿನ್ನೆ ಕೊಟ್ಟಿದ್ದಾರೆ. ಆದರೆ ಇವತ್ತಿನವರೆಗೆ 1 ವರ್ಷ ಆಗ್ತಾ ಬಂತು. ಆ ಅಧಿಕಾರಿ ಮೇಲೆ ಯಾವುದೂ ಕ್ರಮ ಕೈಗೊಳ್ಳಿಲ್ಲ. ಕ್ರಮ ಕೈಗೊಳ್ಳೋದಕ್ಕಿಂತ ಪೂರ್ವದಲ್ಲಿಯೇ ಅವರಿಗೆ 10,000 ರೂಪಾಯಿ ಬಹುಮಾನ ಕೊಟ್ಟಿದ್ದು ನೋಡಿದರೆ ಎಲ್ಲೇ ಒಂದು ಕಡೆ ಲಿಂಗಾಯತರು ಹೊಡೆದವರಿಗೆ ಬಹುಮಾನ ಕೊಡೋಕ್ಕತ್ತಲ್ಲಪ್ಪ ಅನ್ನುವಂಥ ಒಂದು ನೋವು ನಮಗೆ ಕಾಡ್ತಾಯಿದೆ. ಆ ಉದ್ದೇಶಕ್ಕೋಸ್ಕರವಾಗಿ ಇನ್ನೂ ಭಾಳ ದುರಂತ ಅಂದರೆ ಬಡಿಸ್ಕೊಂಡವರು ನಾವು ನಮ್ಮ ಸಮುದಾಯದ ಮೇಲೂ ಸುಮಾರು 29 ಜನರ ಮೇಲೂ ಸಹ ಇವತ್ತು ಕೇಸ್ ಹಾಕಿದ್ದಾರೆ. ಆ ಉದ್ದೇಶಕ್ಕೆ ಸರ್ಕಾರಕ್ಕೆ ಈ ಜನಾಂಗದ ಬಗ್ಗೆ ಕಾಳಜಿ ಇದ್ದಿದ್ದರೆ, ಈ ಜನಾಂಗದ ಬಗ್ಗೆ ಅಭಿಮಾನದಿದ್ದರೆ ಕೇಸ್ ಹಾಕುವಂಥ, ಒಡೆದರಿಗೆ ಬಹುಮಾನ ಕೊಡುವಂಥ ಕೆಲಸ ಮಾಡ್ತಿರಲಿಲ್ಲ. ಆಗ ಎಲ್ಲೇ ಒಂದು ಕಡೆ ನಮ್ಮನ್ನು ವಿರೋಧಿಸುವಂಥ ಪ್ರಯತ್ನ ಮಾಡ್ತಿದ್ದೇನೋ ಅಂತ ಒಂದು ಅನುಮಾನ ವ್ಯಕ್ತವಾಗ್ತಿದೆ. ಅದಕ್ಕೋಸ್ಕರವಾಗಿ ನಾವು ಹೋರಾಟ ಜೀವಂತ ಇಟ್ಟಿವಿ. ಸ್ವತಃ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಅವ್ರ ಮನಸ್ಸು ಪರಿವರ್ತನೆಯಾಗಿ ನಮ್ಮನ್ನು ಕರೆದು ಅವರಾಗೇ ಮೀಸಲಾತಿ ಕೊಡ್ತೀವಿ ಅಂತೇಳೋವರೆಗೂ ನಾವು ಮತ್ತೆ ಅವ್ರ ಹತ್ರ ಹೋಗಿ 2A ಬೇಕು ಅಂತ ನಾವು ಕೇಳೋಕ್ಕೆ ಹೋಗಲ್ಲ. ಜನರ ಬಳಿಗೆ ಹೋಗ್ತೀವಿ. ಜನರ ಬಳಿಗೆ ಹೋಗಿ ಸರ್ಕಾರ ಮಾಡಿರ್ತಕ್ಕಂಥ ಏನು ನಮ್ಮನ್ನು ನಡೆಸ್ಕೊಂಡಿರ್ತ ರೀತಿಯನ್ನು ಜನರಿಗೆ ತಿಳಿಸ್ತೇವೆ. ಜನ ಯಾವ ನಿರ್ಣಯ ಹೇಳ್ತಾರೆ ಆ ನಿರ್ಣಯ ಪ್ರಕಾರ ಹೋರಾಟವನ್ನು ನಿರಂತರ ಮುಂದುವರಿಸ್ತದೆ. ಸೊ ಇದಿಷ್ಟು ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೇಳುವಂಥದ್ದು. ಏನಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ಹೋಗಿ ನಾವು 2A ಮೀಸಲಾತಿ ಕೇಳಲ್ಲ, ಬದಲಾಗಿ ಜನರ ಬಳಿಯೇ ಹೋಗಿ ಅವರ ಬಳಿ ನ್ಯಾಯವನ್ನು ಕೇಳ್ತೀವಿ. ಜೊತೆಗೇ ಅವತ್ತು ಏನಂತಂದರೆ ಮೌನ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.